ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಏಕಾದಶಿ ಇದೆ, ವೈಕುಂಠ ಏಕಾದಶಿ ಇದೆ. ನಮ್ಮ ಗ್ರಾಮ ಮಟ್ಟದೊಡ್ಡಿ ಗ್ರಾಮದಲ್ಲಿ ಈ ರಾಜ್ಯದ ಜನತೆನ ಆಹ್ವಾನ ಮಾಡ್ತಿದ್ದೀನಿ. ಏನೋ ಕೆಂಗಲರ್ ಮತ್ತು ಇವರ ಹುಟ್ಟೂರು ಲಕ್ಕಪ್ಪನಹಳ್ಳಿ, ಆ ಪಕ್ಕದ ಊರೇನೆ ನಮ್ಮ ಮಟ್ಟದೊಡ್ಡಿ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಏನು ನಡೀತಿರುವಂಥ ನಾಳೆ ಏನು ಮಂಗಳವಾರ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆ ನಡೆಯುತ್ತೆ. ನಾಡಿನ ಎಲ್ಲ ಭಾಷೆ, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಧರ್ಮದವರು ದಯಮಾಡಿ ಆಹ್ವಾನ ಮಾಡ್ತೀನಿ. ವಿಶೇಷವಾಗಿ ಎಲ್ಲರೂ ಬಂದು ಸ್ವಾಮಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ, ಹಾಗೂ ಮನೋರಂಜನೆ ಕಾರ್ಯಕ್ರಮ ಇದೆ, ದೀಪಾಲಂಕಾರ ಇದೆ, ಪ್ರಸಾದ ಸೇವೆ ಇದೆ. ಬೆಳಗ್ಗೆ 7ರಿಂದ ಸಾಯಂಕಾಲ 8 ಗಂಟೆಯಿಂದನೂ ಪ್ರಸಾದ ಇದೆ, ಅನ್ನದಾನ ಇದೆ, ಮತ್ತು ಲಡ್ಡು ವಿತರಣೆ ಇದೆ. ಎಲ್ಲವೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಎಲ್ಲೂ ಮನೋರಂಜನೆ ಇದೆ. ಬಂದು ಭಾಗವಹಿಸಿ ಶ್ರೀನಿವಾಸನ ಕೃಪೆ, ಮಟ್ಟದೊಡ್ಡಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ ಅಂತ ವಿಶೇಷವಾಗಿ ಹೇಳ್ತೀನಿ. ಮತ್ತು ಹಾಗೆಯೇ ಇವತ್ತಿನ ದಿನಗಳಲ್ಲಿ ಏನು ಜನಗಳು ಎಲ್ಲೋ ಮುಗಿಬಿದ್ದು ಆ ಟ್ರಿಪ್ಪು ಈ ಟ್ರಿಪ್ಪು, ಅಲ್ಲೋಗಬೇಕು ಇಲ್ಲೋಗಬೇಕು, ಏನು ಹೊಸ ವರ್ಷ ಬಂತು, ಇನ್ನೆರಡು ದಿನ ಕಳೆದ್ರೆ ಹೊಸ ವರ್ಷ, ಜನವರಿ 2026. ಎಲ್ಲೋ ಒಂದು ಕಡೆ ಜನ ಮೋಜು ಮಸ್ತಿಗೋಸ್ಕರ ಇವತ್ತು ಅಲ್ಲಿ ಇಲ್ಲಿ ಹೋಗ್ತಾರೆ, ಹೊರ ರಾಜ್ಯ ಹೊರ ದೇಶ ಎಲ್ಲ ಹೋಗ್ತಾರೆ. ನಮ್ಮದೇನು ತಕರಾರಿಲ್ಲ, ಎಲ್ಲಾದರೂ ಹೋಗಲಿ, ಅವ್ರ ದುಡ್ಡು, ಅವರ ಕುಟುಂಬ, ಅವರ ಒಂದು ಸಂಪಾದನೆ, ಅವರ ಒಂದು ಜೀವನ ಹೋಗ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವ ಬೆಲೆ ಇದೆ, ನಮ್ಮ ಜೀವಕ್ಕೆ ಬೆಲೆ ಇದೆ. ಇವತ್ತು ರಾಜಕಾರಣಿಗಳೇ ಇವತ್ತು ಎಲ್ಲೋ ಒಂದು ಕಡೆ ಕಂಟಕ, ನಮಗೆ ಮಾರಕ. ಅವ್ರುಗಳು ತರುವಂಥ ಕಾನೂನುಗಳಿಂದ ಇವತ್ತು ಉಗ್ರರುಗಳು ನುಸುಳಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಬರ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಗೊತ್ತಿಲ್ಲದೆ ನಾವು ಪ್ರವಾಸಗಳಿಗೆ ರಾತ್ರಿ ಹೊತ್ತು ಹಗಲೊತ್ತು ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಬಲಿಪಶು ಆಗ್ತೀವಿ. ಏನು ಉಗ್ರರು ಮಾಡುವಂಥ ಕೆಲವು ಏಡಿತನಗಳಿಂದ ಇವತ್ತು ನಮ್ಮ ಪ್ರಾಣಕ್ಕೆ ಕಂಟಕವಾಗ್ತಿದೆ. ನಮ್ಮ ಕುಟುಂಬದ ರಕ್ಷಣೆಗೆ ಯಾರು ಹೊಣೆ, ಯಾರು ಇದಕ್ಕೆ ಹೊಣೆ? ಎಲ್ಲೋ ಒಂದು ಕಡೆ ಕೈ ಮುಗಿ ಬೇಡ್ತೀನಿ, ನೀವು ಎಲ್ಲಾದರೂ ಹೋಗಿ ಪ್ರವಾಸನ ಕೈಗೊಳ್ಳಿ. ಎಲ್ಲ ಒಂದು ಕಡೆ ಹೋಗಿ, ಹಳ್ಳಿಗಳಲ್ಲಿ ಹೋಗಿ, ನಿಮ್ಮ ಒಂದು ನೀವು ಹುಟ್ಟಿದಂಥ ಹಳ್ಳಿಗಳಲ್ಲಿ ಹೋಗಿ, ಆ ಒಂದು ಸುಂದರ ಪರಿಸರದ ಬೆಟ್ಟಗಳಲ್ಲಿ ಆ ಸೂರ್ಯ ಮುಳುಗುವಂಥದ್ದಾಗಲಿ, ಸೂರ್ಯ ಹುಟ್ಟುವಂಥದ್ದಾಗಲಿ, ಮತ್ತು ಹಾಗೆಯೇ ಆ ಒಂದು ಇವತ್ತು ತೆನೆ ಬಂದಿರುವಂಥ ಸಂಕ್ರಾಂತಿ ಸಮಯ ಆಗಲಿ, ಭತ್ತ, ರಾಗಿ ಎಲ್ಲ ಒಂದು ತರಕಾರಿಗಳಲ್ಲಿ ಯಾವುದೇ ಒಂದಾಗಲಿ ಬೆಳೆದಿರುವಂಥ, ರೈತರು ಬೆಳೆದಿರುವಂಥ ಎಲ್ಲ ಒಂದು ನೋಡೋಕ್ಕೆ ತುಂಬ ಚೆಂದ. ಇವತ್ತು ಕಣ ಇನ್ನೂ ಚೆಂದ ಅಂತ ನಮ್ಮ ಒಂದು ಹಳ್ಳಿಗಳಲ್ಲಿ ವಿಶೇಷವಾದಂಥ ಸಮೃದ್ಧಿ ಇದೆ. ಎಲ್ಲ ಜನಗಳು ಒಗ್ಗಟ್ಟಾಗಿರ್ತಾರೆ. ಅಲ್ಲಿ ಹೋಗಿ ಸಂತೋಷನ ಸವೀರಿ. ಅದು ಬಿಟ್ಟು ಅಲ್ಲೋ ಇಲ್ಲೋ ಪ್ರವಾಸ ಕೈಗೊಂಡು ಮೋಜು ಮಸ್ತಿ ಜೂಜು ಅಂತ ಹೋಗಿ ನಿಮ್ಮ ಪ್ರಾಣಕ್ಕೆ ಕಂಟಕವಾಗಬೇಡಿ. ನಿಮ್ಮ ಜೀವ ನಿಮ್ಮ ಹೊಣೆ. ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಹೊಸ ವರ್ಷ ಬಂತು ಅಂತೇಳಿ ಒಂದು ವಾರ ಎಲ್ಲಾದರೂ ಹೋಗಿ ರಾತ್ರಿ ಹೊತ್ತು ಮಾತ್ರ ಹೋಗಬೇಡಿ. ಹಗ್ಲೊತ್ತು ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬಂದುಬಿಡಿ. ಇವತ್ತು ಮೋಜು ಮಸ್ತಿ ಮಾಡ್ಕೋಗಿ ಪ್ರಾಣ ಕಂಟಕ ಆಗುತ್ತೆ. ಕೆಲವರು ಈಜಾಡಕ್ಕೆ ಹೋಗೋ, ಕೆಲವರು ಬೆಟ್ಟ ಗುಡ್ಡದಲ್ಲಿ ಹತ್ತಕ್ಕೆ ಹೋಗೋ, ಇನ್ನೊಂದು ಮಾಡಿಕೊಂಡು ಕಂಟಕ ಆಗ್ತಾರೆ. ಎಲ್ಲ ಒಂದು ಕಡೆ ಇವ್ಯಾವು ಬೇಡ. ದಯಮಾಡಿ ನಿಮ್ಮ ಮೋಜು ಮಸ್ತಿಗಳು ಮಾಡಬೇಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಹೋಗಿ. ತಾಯಿ ಗರ್ಭದಿಂದ ಮಗು ಹುಟ್ಟಂಗೆ ಹಳ್ಳಿಗಳ ಒಂದು ಪರಿಸರ ಅಷ್ಟು ಚೆಂದ. ಅಲ್ಲೋಗಿ ನಿಮ್ಮ ಒಂದು ದಿನಗಳನ್ನ ಕಳೀರಿ, ಹೊಸ ವರ್ಷನ ಆಚರಣೆ ಮಾಡಿ. ಅದು ಬಿಟ್ಟು ಇನ್ನೊಂದು ಕಡೆ ಮಾಡಿದ್ರೆ ಇದಕ್ಕೆ ಯಾವುದೂ ಅಷ್ಟು ಚೆನ್ನಾಗಿರಲ್ಲ. ನಮ್ಮ ಜೀವ ನಾವೇ ಕಳ್ಕೊಂಡಾಗುತ್ತೆ. ನಮ್ಮ ಜೀವಕ್ಕೆ ನಾವೇ ಬೆಲೆಯನ್ನು ಕಟ್ಕೊಡ್ಬೇಕಾಗುತ್ತೆ. ಎಲ್ಲ ಒಂದು ಕಡೆ ಇದು ಯಾವುದು ಬೇಡ. ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿ ಇವತ್ತಿನ ಒಂದು ಕಾನೂನುಗಳು, ಒಂದು ವ್ಯವಸ್ಥೆ ಎಲ್ಲ ಚೌಕಣಕ್ಕೆ ಗೌರವಿಸಿ ಮುನ್ನಡೆಯೋಣ. ಈ ಮೋಜು ಮಸ್ತಿ ಬೇಡ, ಈ ಒಂದು ದುಂದು ವೆಚ್ಚ ಬೇಡ. ಅದ್ರ ಬದಲು ಒಬ್ಬ ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ, ಬಡವ್ರಿಗೋ, ನಿರಾಶ್ರಿತರಿಗೋ, ಇವ್ರಿಗೋ ಸ್ವಲ್ಪ ನಿಮ್ಮ ಕೈಲಾದಂಥ ಹಣ್ಣು ಹಂಪಲುಗಳು ಎಲ್ಲರಿಗೂ ಸಹಾಯ ಮಾಡಿ. ಕೆಲವು ದುಡ್ಡು ಕೊಡಿ. ಎಲ್ಲೋ ಒಂದು ಕಡೆ ದುಡ್ಡು, ಎಲ್ಲೋ ಒಂದು ಕಡೆ ಅನಾಥಾಶ್ರಮಕ್ಕೋ ಎಲ್ಲ ಕೈಲಾದಷ್ಟು ಅಕ್ಕಿ ಕೊಡೋದಾಗಲಿ, ಅವರ ಒಂದು ಹೊತ್ತು ತುತ್ತಿಗೆ ಅನ್ನಕ್ಕಾಗುತ್ತೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ಹೊಸ ವರ್ಷನ ಅಲ್ಲಿ ಆಚರಿಸ್ಕೊಳ್ಳಿ. ಅದು ಬಿಟ್ಟು ಇದು ಮೋಜು ಮಸ್ತಿಗೆ ಹೋಗಿ ನಿಮ್ಮ ಪ್ರಾಣಕ್ಕೆ ಕಂಟಕ ಆಗಬೇಡಿ. ಈ ಮೋಜು ಮಸ್ತಿ ಬೇಡ, ಇದರಿಂದ ಯಾವುದು ಉಪಯೋಗ ಇಲ್ಲ. ಯುವಕರಿಗೂ ಅಷ್ಟೇ, ಯುವತಿಯರಿಗೂ ಅಷ್ಟೇ. ನೀವು ನಿಮ್ಮ ಜೀವನನ MG ರೋಡ್ಗೋ, ಬ್ರಿಗೇಡ್ ರೋಡ್ಗೋ, ಇನ್ನೊಂದು ರೋಡ್ಗೋ ಹೋಗಿ ನಿಮ್ಮ ಪ್ರಾಣಕ್ಕೆ ತತ್ತರವಾಗಬೇಡಿ. ಈ ಸುಂದರ ಪರಿಸರನ ಹಳ್ಳಿಗಳಲ್ಲಿ ಹೋಗಿ ಸವೀರಿ. ನೀವು ಹೊಸ ವರ್ಷನ ಅಲ್ಲೇ ಸಂಭ್ರಮಾಚರಣೆ ಮಾಡಿ ಅಂತೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.